ಮಶ್ರೂಮು, ಒಂದು ಗಡ್ಡೆ ಈರುಳ್ಳಿ, ಒಂದು ಟೊಮೆಟೊ, ಮತ್ತು ಇದು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಒಂದು ಸಣ್ಣ ಟೊಮೆಟೊ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು 7-8 ದ್ರಾಕ್ಷಿ ಗೋಡಂಬಿ. ಇದು ಮಸಾಲೆನಲ್ಲಿ ಸೋಂಪು, ಚಕ್ಕೆ, ಲವಂಗ, ಕರಿಮೆಣಸು ಇದೆಲ್ಲನೂ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಬೇಕು. ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಮಶ್ರೂಮ್ ಮಸಾಲ ಮಾಡೋದಕ್ಕೆ ಎಲ್ಲ ಐಟಮು ರೆಡಿ ಆಗಿದೆ. ಬನ್ನಿ ಮಶ್ರೂಮ್ ಮಸಾಲಾನ ಮಾಡೋಣ. ಈಗ ಮೊದಲು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಒಂದು 1/4 ಚಮಚ ಸೊಂಪು, ಈಗ ಇದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕೋಣ. ಇದನ್ನ ಕೆಂಪಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಅರಿಶಿನ ಪುಡಿ, ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತೆ ಜೀರಿಗೆ ಪುಡಿ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನ 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ನಾವು ಸಣ್ಣ ರುಬ್ಬಿರುವಂತಹ ಮಸಾಲೆ ಪದಾರ್ಥನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಈ ಮಸಾಲೆ ಚೆನ್ನಾಗಿ ಮಾಡಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ಒಂದೆರಡು ನಿಮಿಷ ಮುಚ್ಚಿಡೋಣ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದಕ್ಕೆ ಮಶ್ರೂಮ್ ಸೇರಿಸ್ಕೊಳ್ಳೋಣ. ನಾನು 400 ಗ್ರಾಮ್ ಮಶ್ರೂಮ್ ತೆಗ್ದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕೋದೇನು ಬೇಕಾಗಿಲ್ಲ, ಯಾಕಂದರೆ ಮಶ್ರೂಮಲ್ಲೇ ನೀರಿನ ಅಂಶ ಇರುತ್ತೆ, ಅದು ಬಿಟ್ಕೊಳ್ಳುತ್ತೆ. ಇದು ತುಂಬ ಬೇಗ ಆಗುವಂಥ ಒಂದು ರೆಸಿಪಿ. ಚಪಾತಿಗೆ, ಗೀ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಬಿಡೋಣ. ನಿಮಗೆ ಬೇಕಾದರೆ ನೀರು ಆ್ಯಡ್ ಮಾಡ್ಕೊಬೋದು. ನಾನು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸೋಣ. ನೋಡಿ, ಇವಾಗ ಮಶ್ರೂಮ್ ಬೆಂದಿದೆ. ನಾವೆಷ್ಟು ನೀರು ಉಯ್ದಿದ್ವಿ, ಸ್ವಲ್ಪ ಉಯ್ದಿದ್ವಿ, ಮಶ್ರೂಮ್ ಕೂಡ ನೀರು ಬಿಟ್ಕೊಂಡಿದೆ. ಇನ್ನೂ ಒಂಚೂರು ಬೇಕಾದ್ರೆ ಬೇಯಿಸಿದ್ರೆ ಅದು ಇನ್ನೂ ಗಟ್ಟಿ ಆಗುತ್ತೆ. ಚಪಾತಿಗೆ, ಗೀ ರೈಸ್ಗೆ ಎಲ್ಲ ಆದರೆ ಇಷ್ಟೇ ಸಾಕಾಗುತ್ತೆ. ನನಗೆ ಚಪಾತಿಗೆ ಬೇಕಾಗಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ ಗಟ್ಟಿ ಮಾಡ್ಕೊತೀನಿ. ನೀವು ಬೇಕಾದರೆ ಇಷ್ಟಕ್ಕೇ ತೆಕ್ಕೋಬೋದು. ಫೈನಲ್ ಆಗಿ ಇದು ಆಗಿದೆ.
ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಣ್ಣೆ, ಒಂಚೂರು ಕಸೂರಿ ಮೇಥಿ ಇಷ್ಟು ಹಾಕ್ಬಿಟ್ಟು ಫಿನಿಶ್ ಮಾಡಿಬಿಡೋಣ. ಚಪಾತಿ ಜೊತೆ ತಿನ್ನೋದಕ್ಕೆ ಮಶ್ರೂಮ್ ಕರಿ ರೆಡಿಯಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. 5 ನಿಮಿಷ ರೆಸ್ಟಿಂಗ್ ಟೈಮ್ ಕೊಟ್ಟಿದ್ದೆ. ಈಗ ನೋಡಿ ಹೀಗಾಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತಗೊಂಡ್ಬಿಡೋಣ. ಟೇಸ್ಟಿಯಾದ ಮಶ್ರೂಮ್ ಕರಿ ರೆಡಿಯಾಗಿದೆ. ಚಪಾತಿ ಜೊತೆ ಟೇಸ್ಟ್ ಮಾಡೋಣ. ಚಪಾತಿ ಜೊತೆ ನಾನು ಟೇಸ್ಟ್ ಮಾಡಿ ಹೇಗಿದೆ ರುಚಿ ಅಂತ ನಿಮ್ಗೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.